ಹೇಳು ಹಾಯ್ ಫ್ರೆಂಡ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನಲ್ಲಿ ಮಾಮ್ ಆ್ಯಂಡ್ ಡಾಟರ್ಸ್ ಡೇ ಔಟ್ ಮಾಡ್ತಾ ಇದ್ದೀವಿ. ನನ್ನ ಮಗಳಿಗೆ ಬ್ಲೂಬೆರಿ ಪಿಕ್ಕಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಅದರಲ್ಲೂ ಬ್ಲೂಬೆರೀಸ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಫಾರೆಸ್ಟ್ಗೆ ಹೋಗಿ ಬ್ಲೂಬೆರಿ ಪಿಕ್ಕಿಂಗ್ ಮಾಡ್ತಾ ಇದ್ದೀವಿ. ಅದರದ್ದು ಲಾಂಗ್ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ಲೈಕ್ ಎ ಮಾಮ್ ಡಾಟರ್ ಡೇ ಔಟ್ ಥರ. ಸೊ ಬನ್ನಿ, ನಾವಿಬ್ಬರು ಏನು ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಗುಲ್ಕು ಎಲ್ಲಿ ಹೋಗ್ತಾ ಇದ್ದೀವಿ? ಏನು ಮಾಡ್ತೀಯಾ? ನಾನು ಆಫೀಸ್ ಮಾಡ್ತೀನಿ, ಜ್ಯೂಸ್ ಮಾಡ್ತೀನಿ, ಫುಡ್ ಮಾಡ್ತೀನಿ. ಯಾರಿಗೆ ಕೊಡ್ತೀಯಾ ಮಾಡಿ? ಮಮ್ಮದೆ, ಪಪ್ಪದೆ, ನನ್ನಿದೆ. ಥ್ಯಾಂಕ್ ಯು ಹನಿ. ಚಲೋ ಲೆಟ್ಸ್ ಗೋ. ಯಾ ನಿಲ್ಲಕ್ಕಾಗುತ್ತಾ? ಕೊಡು, ಮಮ್ಮ ವಿಲ್ ಹೋಲ್ಡ್ ದಿಸ್. ಹುಷಾರು. ಹತ್ತು ಹತ್ತು. ಓಕೆ. ಹಾಯ್ ಅರಿಯಾದ್ನಾ. How many blueberries you want? 5. Only 5? Yeah. Not more? ನೋಡಿ, ಆ್ಯಕ್ಚುಲಿ ನಾವಿಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ, ಇನ್ಸೈಡ್. ಇಲ್ಲಿ ಸ್ವಲ್ಪ ಬ್ಲೂಬೆರೀಸ್ ಇದೆ, ನೋಡೋಣ. ಇಲ್ಲಿ ಇದ್ದರೆ ನಾನು ಅಲ್ಲಿ ತಗೋತೀನಿ. ಬಾ, ಇಲ್ಲಿ ಸ್ವಲ್ಪ ತೊಗೊಂಡ್ಬಿಟ್ಟು ಆಮೇಲೆ ಇಲ್ಲಿ ಒಳಗಡೆ ಹೋಗೋಣ ಅಂದ್ಕೊಂಡಿದ್ದೀನಿ. ಇಲ್ಲಿ ಸುಮಾರು ಬ್ಲೂಬೆರೀಸ್ ಇದೆ ಇಲ್ಲಿ, ಸೊ ಇಲ್ಲಿ ಸ್ವಲ್ಪ ಪಿಕ್ ಮಾಡ್ಕೊಂಡ್ಬಿಡೋಣ. Can you also pick some? No, I cannot. You should pick, ಬಂಗಾರ. Why? ಅಂದರೆ ಮೋರ್ ಆಗುತ್ತೆ if you also pick. Mama, you take so many them been full. So many ಇದೆ ಇಲ್ಲಿ. Can you hold this? Yes, you can hold. ಇಲ್ಲೆಲ್ಲ ಫಾರೆಸ್ಟಲ್ಲಿ ಅಂದರೆ ಡೇಂಜರಸ್ ಆಗಲಿ ಆ ಥರ ಆ್ಯನಿಮಲ್ಸು, ಹಾವುಗಳು ಏನೂ ಇರೋದಿಲ್ಲ. ಜಸ್ಟ್ ಕಪ್ಪೆಗಳಿತ್ತು ಅಷ್ಟೇ, ಸ್ಮಾಲ್ ಫ್ರಾಕ್ಸ್ ಇತ್ತು ಅಷ್ಟೇ. ಬಾ, ಅಲ್ಲಿಂದ ಇಲ್ಲಿ ಸ್ವಲ್ಪ ಒಳಗಡೆ ನಾವು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಬರೀ ಚಿಕ್ಕ ಕಪ್ಪೆಗಳಿದ್ದಾವೆ ಅಷ್ಟೇ. ಬ್ಲೂಬೆರಿ ಪಿಕ್ ಮಾಡ್ತಾ ಇರುವಾಗ ಹಿಂಗೆ ಸೌಂಡ್ ಮಾಡಿಬಿಡ್ತವೆ. ಅಲ್ಲಿ ಒಂದು ಸ್ವಲ್ಪ ಬ್ಲೂಬೆರೀಸ್ ಪಿಕ್ ಮಾಡ್ಕೊಂಡ್ವಿ. ನಂತರ ಇಲ್ಲಿ ಸ್ವಲ್ಪ ಕಾಣಿಸ್ತು ನಮಗೆ, ಇಲ್ಲಿ ಒಂದು ಸ್ವಲ್ಪ ಬ್ಲೂಬೆರಿ ಗಿಡಗಳಿದೆ. ಸೊ ಪಿಕ್ ಮಾಡ್ಕೋತೀವಿ. ಇಟ್ಕೋರಿ ಅದನ್ನ. ಪಿಕ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಬೇಜಾರು, ತುಂಬ ಚಿಕ್ಕದಾ. ಆಮೇಲೆ ಹಂಗೆ ಗೊಂಚುಲಾಗಿ ಹಿಂಗೆ ಕಿತ್ಕೊಳ್ಳೋಕ್ಕೂ ಆಗಲ್ಲ, ಒಂದೊಂದೇ ಪ್ಲಕ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಕಷ್ಟಪಟ್ಟು ಬ್ಲೂಬೆರೀಸ್ನ ಪಿಕ್ ಮಾಡಿದರೆ ನನ್ನ ಮಗಳು ಎಲ್ಲ ಮಣ್ಪಾಲ್ ಮಾಡಿಬಿಟ್ಟಿದ್ದಾಳೆ, ಕೆಳಗಡೆ ಹಾಕ್ಬಿಟ್ಲು. ಸಿಕ್ಕಾಪಟ್ಟೆ ಬೇಜಾರಾಯಿತು. ಮುಟ್ಟಿದ್ದಾಳೆ. ಅರಿಯಾದನ್ನ ಯಾಕೆ ಬೆಳೆಸ್ದೆ? ಟೂ ಹ್ಯಾಂಡ್ಸಲ್ಲಿ ಹೋಲ್ಡ್ ಮಾಡಬೇಕಲ್ಲ ಅರಿಯಾದನ್ನ. ಇವಾಗ ನಾನು ಏನು ಮಾಡಲಿ ಹೇಳು? ಅಷ್ಟೊಂದು ಬ್ಲೂಬೆರೀಸ್ ವೇಸ್ಟ್ ಮಾಡಿದೆ ಅಲ್ಲ. ನೋ ಪ್ರಾಬ್ಲಮ್ ಅಂದರೆ ಹೂ ವಿಲ್ ಪಿಕ್. ಅಲ್ಕು ನಿತ್ಕೊ ಅಲ್ಲಿ. ಟೆಲ್ ಹೌ ಯು ವಿಲ್ ಹೆಲ್ಪ್ ಮೀ. ಈಗ ನಾನು ಏನು ಮಾಡಲಿ ಹೇಳು? ಏನು ಮಾಡ್ಬೇಕು ನಾನು? ಈ ಥರ ಫೇಸ್ ಮಾಡಿದರೆ ಹೆಂಗೆ ಆ್ಯಂಗ್ರಿ ಆಗಬೇಕು, ಏನು ಮಾಡ್ಬೇಕು ಹೇಳಿ ಇವಳಿಗೆ? ಪಿಕ್ ಸಮ್ ಬ್ಲೂಬೆರೀಸ್ ದೆನ್. ಓಕೆ, ಕೆಳಗಡೆ ನೋಡ್ಕೊಂಡು ಬಾ. ಆ್ಯಕ್ಚುಲಿ ಅವಳು ಇಲ್ಲಿ ಬಿದ್ದಲು, ಸೊ ಅದಕ್ಕೆ ಅಳ್ತಾ ಇದ್ದಾಳೆ. ಬಾ, ಸ್ಲೋಲಿ ಬಾ. ನೋಡು, ಜಾರುತ್ತೆ, ಹುಷಾರಾಗಿ ಬರಬೇಕು, ಆಯಿತಾ?
ನೋಡಿ, ಮಮ್ಮನ ಹಿಂದೆ ಬಾ. ಇಲ್ಲಾಂದರೆ ನೋಡಿ, ಇಲ್ಲಿ ಹಲವಾರು ಈ ಥರ ಎಲೆಗಳಿರೋದೆಲ್ಲ ಬ್ಲೂಬೆರೀಸೇ. ಇಲ್ಲಿ ನೋಡಿ ಹಲವಾರು ಬ್ಲೂಬೆರೀಸ್ ಇದೆ. ಸೊ ಇಲ್ಲಿ ಸ್ವಲ್ಪ ಪಿಕ್ ಮಾಡ್ತೀವಿ, ಹಾಗೆ ಮಾಡ್ತಾ ಹೋಗ್ತೀವಿ. ಇದು ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನನಗೆ ಈ ಸೊಳ್ಳೆಗಳು ಇದ್ದಾವೆ, ಸೊ ಕಚ್ಬಿಡ್ತವೆ ಅಂತ ಭಯ ನನಗೆ. ನೋಡಿ ಈ ಥರ ಸೊಳ್ಳೆ ಕಾಲಿಗೆ ಕೈಗೆ ಈ ಸೊಳ್ಳೆಗಳು ಬರ್ತಾ ಇದ್ದಾವೆ. ನಿನಗೆ ಬರ್ತಿಲ್ವಾ? ಇಲ್ಲಿ ಸೊಳ್ಳೆಗಳೆಲ್ಲ ಇತ್ತು ಅಂದ್ಬಿಟ್ಟು ನಾವು ಈ ಪಾತ್ನ ಸ್ಟಾಪ್ ಮಾಡಿಬಿಟ್ಟು ಇನ್ನೊಂದು ಫಾರೆಸ್ಟ್ ವೇ ಇದೆ, ಅಲ್ಲಿ ರೋಡೆಲ್ಲ ಮಾಡಿರ್ತಾರೆ, ಲೈಕ್ ಜಾಗಿಂಗ್ ವಾಕಿಂಗ್ ಎಲ್ಲ. ಸೊ ಅಲ್ಲಿ ಹೋಗೋಣ ಅಂದ್ಬಿಟ್ಟು ನಾವು ವಾಪಸ್ ಅಲ್ಲಿಗೆ ಹೊರಟ್ವಿ. ನೋಡಿ ಮನೆಗಳಿದೆ. ಆ್ಯಕ್ಚುಲಿ ಮುಂದೆ ಇನ್ನೂ ಇದೆಯಾ ಅಂತ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಜಸ್ಟ್ ಎಕ್ಸ್ಪ್ಲೋರಿಂಗ್ ದಿಸ್ ಪ್ಲೇಸ್. ಇಲ್ಲಿ ನೋಡಿ ಒಂದು ಮನೆ ಇದೆ, ಇಲ್ಲಿ ಕೂಡ ಮನೆ ಇದೆ. ಬಾ, ಅಲ್ಲಿ ಫಾರೆಸ್ಟ್ ಇದೆ ಮುಂದೆ. ಇಲ್ಲಿ ನೋಡಿ, ಇಲ್ಲಿ ಈ ಪಿಂಕ್ ಕಲರ್ ರೋಸ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಫುಲ್ ಹಾಕಿದ್ದಾರೆ ಇವ್ರ ಗಾರ್ಡನಲ್ಲಿ. ನೋಡಿ ಎಷ್ಟು ಸಕ್ಕತ್ತಾಗಿದೆ. ಎಲ್ಲ ರೋಸ್ಗಳೇ. ಇಲ್ಲಿ ಎಷ್ಟೊಂದು ಮನೆಗಳಿದೆ. ಅಲ್ಲಿ ಒಳಗಡೆ ಫಾರೆಸ್ಟ್ ಎಂಟ್ರಿ. ಇಲ್ಲೊಂದು ದೊಡ್ಡ ಮನೆ ಇದೆ ನೋಡಿ, ಅಲ್ಲೊಂದು ಮನೆ. ಇಲ್ಲಿ ನೋಡಿ ಈ ಥರ ಗೇಟ್ ಇರುತ್ತಲ್ಲ, ಈ ಒಳಗಡೆ ಈ ಫಾರೆಸ್ಟ್ ಎಂಟ್ರಿ ಅಂತ. ತುಂಬ ಜನ ಈ ಫಾರೆಸ್ಟ್ ಪಾತಲ್ಲಿ ಲೈಕ್ ಜಾಗಿಂಗು ವಾಕಿಂಗ್ ಎಲ್ಲ ಹೋಗ್ತಾರೆ. ಸೊ ಹೀಗೂ ವೇ ಇದೆ, ಹಿಂಗೊಂದು ವೇ ಇದೆ. ನಾನು ಇದು ಫಸ್ಟ್ ಟೈಮೇ ಬರ್ತಾ ಇರೋದು. ಸೊ ಲೆಟ್ಸ್ ಗೋ ಆ್ಯಂಡ್ ಎಕ್ಸ್ಪ್ಲೋರ್ ದ ಫಾರೆಸ್ಟ್. ಇಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಎಲ್ಲ ಬ್ಲೂಬೆರೀಸ್ ಇದೆ. ಸಿ, ದಿಸ್ ಆಲ್ ಆರ್ ಬ್ಲೂಬೆರೀಸ್. ಸಿ ಹಿಯರ್, ದಿಸ್ ಆಲ್ ಬ್ಲೂಬೆರೀಸ್. ಲೆಟ್ಸ್ ಪಿಕ್. ಓಕೆ, ಬಿಗ್ ಬಿಗ್ ಇದಾವೆ ನೋಡಿ. ನೋಡಿ ಹೆಂಗಾಗಿದೆ ರೆಡ್. ಹಿಂಗೆ 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 ಮಾಡಿದ್ದಕ್ಕೆ, ಶೇಕ್ ಮಾಡಿದ್ದಕ್ಕೆ. ಇಟ್ಕೊಳ್ಳಿ. ಇಲ್ಲಿ ನೋಡಿ ಕಲರು, ಬ್ಲೂಬೆರಿದ ಕಲರ್ ಸೂಪರ್ ಆಗುತ್ತೆ. ಸ್ವಲ್ಪ ಬ್ಲೂಬೆರಿ ಹಾಕಿದ್ರು ಸ್ಮೂದಿ ಅಂತೂ ಫುಲ್ ಪರ್ಪಲ್ ಆಗಿರುತ್ತೆ. ಕಲರ್ ಸಕ್ಕತ್ತಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಫುಲ್ ಅಕ್ಕಪಕ್ಕ ಬ್ಲೂಬೆರೀಸ್ ಇದೆ. ನಾವು ಇಲ್ಲಿ ಬಂದಿದ್ದೀವಿ. ಅಲ್ಲಿ ನನ್ನ ಮಗಳು ಸ್ವಲ್ಪ ಹೊತ್ತು ಕೂರಿಸ್ತೀನಿ. ಅವಳಿಗೆ ಟಯರ್ಡ್ ಆಗಿದೆ, ಅವಳಿಗೆ ಭಯ ಆಗ್ತಾಯಿದೆ. ಎಲ್ಲಿ ಬಂದಿದ್ದೀವಿ, ನಮ್ಮ ಮನೆಯಲ್ಲಿದೆ, ನಮ್ಮ ಮನೆ ವೇರ್ ಐ ಕ್ಯಾನ್ ಫೈಂಡ್ ಅಂತ ಇದ್ದಾಳೆ. ಬಾರಿ ಅದನ್ನ. ಸೊ ನೋಡಿ, ಇಲ್ಲೆಲ್ಲ ಬ್ಲೂಬೆರೀಸ್ ಇದೆ. ಸೊ ಅವಳನ್ನ ಸ್ವಲ್ಪ ರೆಸ್ಟ್ ಮಾಡಿಸೋಣ. ನಾನು ಅಷ್ಟರಲ್ಲಿ ಸ್ವಲ್ಪ ಬ್ಲೂಬೆರೀಸ್ ಪಿಕ್ ಮಾಡ್ತೀನಿ. ಸೊ ಇಲ್ಲಿ ಒಂದು ಸ್ವಲ್ಪ ಜಾಗ ಇದೆ, ಇಲ್ಲಿ ಮ್ಯಾಟ್ ಹಾಕ್ಬಿಟ್ಟು, ಅಲ್ಲಿ ನೋಡಿ ಮಶ್ರೂಮ್ ಮ್ಯಾಟ್ ಹಾಕ್ತೀನಿ. ಓ ಇಲ್ಲೆಲ್ಲ ಬೇಡ ಬಂಗಾರ, ಇಲ್ಲಿ ಬೇಡ. ಡೋಂಟ್ ಸಿಟ್ ಹಿಯರ್, ವಿ ವಿಲ್ ಸಿಟ್ ಅಪ್. ನಾನು ನನ್ನ ಮಗಳು ಅಯ್ಯಪ್ಪ ರೆಸ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿದ್ರೆ ಆ್ಯಂಟ್ಗಳು ಬರಲ್ಲ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಬ್ಲೂಬೆರೀಸ್ ಇಲ್ಲೆಲ್ಲ ಸುತ್ತಲೂ ಬ್ಲೂಬೆರೀಸ್ ಇದೆ. ಸೊ ಇವಳು ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಳ್ಳಿ. ಅಲ್ಲಿಂದ ನಡ್ಕೊಂಡು ಬಂದಿದ್ದಾಳೆ, ಟಯರ್ಡ್ ಆಗಿದೆ ಅನಿಸುತ್ತೆ. ಸೊ ನಾನು ಹೋಗ್ಬಿಟ್ಟು ಸ್ವಲ್ಪ ಬ್ಲೂಬೆರಿ ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ.
ನನಗೆ ಆ್ಯಕ್ಚುಲಿ ಈ ಥರ ನೇಚರಲ್ಲಿ ಈ ರೀತಿ ಹಾಕ್ಕೊಂಡು ಆರಾಮಾಗಿ ಹೀಗೆ ಮಲ್ಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇಟ್ಸ್ ಸೋ ರಿಲ್ಯಾಕ್ಸಿಂಗ್. ಐ ಫೀಲ್ ದಿಸ್ ಇಸ್ ಮೈ ರಿಲ್ಯಾಕ್ಸ್ ಥೆರಪಿ. ಮೀನ್ಸ್ ಜಸ್ಟ್ ಲೈಯಿಂಗ್ ಇನ್ ನೇಚರ್ ಅರೌಂಡ್ ದ ಟ್ರೀಸ್. ಯಾರಿಗೆಲ್ಲ ಈ ಥರ ಇಷ್ಟ ಆಗುತ್ತೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಡೂ ಯು ಲೈಕ್ ಬಂಗಾರ ಸಿಟಿಂಗ್ ಇನ್ ಫಾರೆಸ್ಟ್? I bought this much blueberries now. More. You want more? I am tired. Is it more? ಚೆಲ್ಬೇಡ ಮತ್ತೆ. I want more. ಆಗಲೇ ಚೆಲ್ಬಿಟ್ಟಿಯಲ್ಲ ನೀನು. Kura? ಹ್ಞೂ, Kura? ತಿನ್ಬೇಡ, ವಾಶ್ ಮಾಡಬೇಕು. More. ಮೋರ್ ತರ್ತೀನಿ. We need more. ಡೂ ಯು ವಾಂಟ್ ಬಿಸ್ಕೆಟ್ ಟು ಈಟ್? I need more blueberries. ಅವಳಿಗೆ ಎಷ್ಟು ಬ್ಲೂಬೆರೀಸ್ನ ತೊಗೊಂಡು ಬಂದರೂ ಸಾಕಾಗಲ್ಲ. ಮೋರ್ 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 ಅಂತಾನೆ ಇರ್ತಾಳೆ. ಓಯ್ ಅರಿ, ವಾಟ್ ಯು ಡೂಯಿಂಗ್? I need to pick more. Okay. ಆ್ಯಕ್ಚುಲಿ ಕೆಲವೊಂದು ದೊಡ್ಡದಿರುತ್ತೆ, ದೊಡ್ಡದಾಗಕ್ಕೆ ಬಿಡೋದೇ ಇಲ್ಲ ಜನ. ನಾವಾಗಲಿ ಕಿತ್ಕೊಂಡ್ಬಿಡ್ತೀವಿ. ದೊಡ್ಡದಾದರೆ ಸ್ವಲ್ಪ ದೊಡ್ಡದಿರುತ್ತೆ. ಅದರ್ವೈಸ್ ಇಷ್ಟೇ ಪುಟಾಣಿ ಸಿಗುತ್ತೆ, ಬೇಗ ಪಿಕ್ ಮಾಡಿಬಿಟ್ರೆ. ಇದೆ, ಎಲ್ಲರೂ ಇವಾಗ ಪಿಕ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಪೀಪಲ್ ಪಿಕ್ ಮಾಡ್ಕೊಂಡು ಹೋಗಿದ್ದಾರೆ ಬ್ಲೂಬೆರಿ. More. ಇದು ಮಾಡಕ್ಕೆ ಕೊಟ್ಟಿದ್ರು ಅಂತ. ಸರಿ ಮಾಡಕ್ಕೆ ಪ್ಲೀಸ್. Now daughter blueberry. ಇಲ್ಲಿ ನೋಡಿ ಇವಳು ನಾನು ಬಿಡ್ತಾನೆ ಇಲ್ಲ. ನಾವು ಗೋಟು ಬ್ಲೂಬೆರಿ ಪಿಕ್ಕಿಂಗ್ ಅಂತ. ಎಷ್ಟು ಬೇಕು ಅರಿ ನಿನಗೆ? ಅಲ್ಲಿ ನೋಡಿ ನಮ್ಮ ಮಹಾರಾಣಿ ಕುತ್ಕೊಂಡಿರೋದು. ಕ್ವೀನ್ ಅರಿಯಾದ್ನಾ? ಪ್ರಿನ್ಸಸ್ ಅರಿಯಾದ್ನಾ? Princess Ariadna wanted blueberry. Wow. I like my blueberries to be good. Happy? Yeah. Happy? Yes, I'm happy. ಅವಳಿಗೆ ಇವಾಗ ಬ್ಲೂಬೆರಿ ಪಿಕ್ ಆಗಿದೆ. ಸೊ ಮನೆಗೆ ಹೋಗಿ ಬ್ಲೂಬೆರಿ ಜ್ಯೂಸ್ ಮಾಡಿಕೊಂಡು ಕುಡಿಬೇಕು. ಸೊ ಮನೆಗೆ ಹೋಗೋಣ ಅಂತ ಹೇಳ್ತಾ ಇದ್ದಾಳೆ. ಇಲ್ಲಿ ನೋಡಿ ನಾನು ಬಿಸ್ಕೆಟ್ಸು ಮತ್ತು ಪ್ರೋಟೀನ್ ಬಾರ್ಸ್ ಎಲ್ಲ ತೊಗೊಂಬಂದಿದ್ದೆ, ಅವಳಿಗೆ ಬೇಡ ಅಂತ. ಸೊ ಇಷ್ಟು ಬ್ಲೂಬೆರೀಸ್ ಪಿಕ್ ಮಾಡಿದ್ದೀವಿ. ಇವಾಗ ಹೋಗುವಾಗ ಆನ್ ದ ವೇ ಕೂಡ ಸುಮಾರಿದೆ. ನಾವು ಬರುವಾಗ ಪಿಕ್ ಮಾಡಲಿಲ್ಲ, ಹೋಗುವಾಗ ಮಾಡೋಣ ಅಂದ್ಬಿಟ್ಟು. ಸೊ ಹೋಗುವಾಗ ಇನ್ನೊಂದು ಸ್ವಲ್ಪ ಬ್ಲೂಬೆರೀಸ್ ಪಿಕ್ ಮಾಡಿಕೊಂಡು ನಾವು ಮನೆಗೆ ಹೋಗ್ತೀವಿ. ಇದರಿಂದ ಬ್ಲೂಬೆರಿ ಏನು ಮಾಡ್ತೀಯಾ? ಐಸ್ ಕ್ರೀಮು, ಆಮೇಲೆ ಜ್ಯೂಸು ಮಾಡೋದು, ಸ್ಮೂದಿ ಆಲ್ಸೋ. ಯಾರೇ ಬೆಳೆಸಿದ್ದು ಅಲ್ಲಿ? ನಾನಲ್ಲ, ನೀನೇ ಬೆಳೆಸಿದ್ದು. ಅಲ್ಲಿ ಫಾರೆಸ್ಟಲ್ಲಿ ಬ್ಲೂಬೆರೀಸ್ ಎಲ್ಲ ಬೆಳೆಸ್ಬಿಟ್ಟೆ ಅಲ್ಲ. ಇಲ್ಲಿ ನೋಡಿ ಹ್ಯಾಂಡ್ ಬ್ಲೂಬೆರಿ ಕಲರ್ಸ್. ಅಲ್ಲೇ ನೋಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ, ಈ ಮಾಮ್ ಆ್ಯಂಡ್ ಡಾಟರ್ಸ್ ಡೇ ಔಟ್ ಇನ್ ಫಾರೆಸ್ಟ್ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಾಯ್. ಕೇರ್ಫುಲ್. ಸೊ ಇವತ್ತಿನ ನಮ್ಮ ಮಾಮ್ ಆ್ಯಂಡ್ ಡಾಟರ್ ಡೇ ಔಟ್ ಹೀಗಿತ್ತು. ಓಕೆ, ಯು ಪಿಕ್. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೀವು ನೋಡ್ತಾ ಇರ್ಬೋದು, ಹೀಗೆ ಅಪ್ಪಿದೆ ಅಲ್ವಾ, ಈ ಪಕ್ಕ ಈ ಕಡೆ ಎಲ್ಲ ಬ್ಲೂಬೆರೀಸೇ ಗಿಡಗಳಿರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. This is Mari. Thank you for watching my videos. For Mari.
Bye bye. Repeating my dad. You were repeating. Oopsie. ಇವಾಗ ನಾವು ವಾಪಸ್ ಹೋಗ್ತಾ ಇದ್ದೀವಿ ಈ ರೋಡಲ್ಲಿ. ಇಲ್ಲಿ ಸುಮಾರು ಜನ ವಾಕಿಂಗ್ ಬರ್ತಾರೆ ಅಂತ ನಾನು ಹೇಳಿದೆ. ಸೊ ಇಲ್ಲಿ ನಾವು ತುಂಬ ಜನ ನೋಡಿದ್ವಿ, ವಾಕಿಂಗು ಸೈಕ್ಲಿಂಗ್ ಎಲ್ಲ ಬರ್ತಾ ಇದ್ರು. ವಾಟ್ ಆರ್ ಯು ಅದನ್ನ I am like you. You are also scared, no? No. You are not scared. ನೀನು ಕರ್ಕೊಂಡು ಹೋಗ್ತೀಯಾ? ಫಾರೆಸ್ಟ್ ಗೊತ್ತಿಲ್ಲಲ್ಲ ನಿನಗೆ. ಎಲ್ಲಿ? ಸೊ ನನ್ನನ್ನು ಬಿಟ್ಟು ಹೋಗ್ತೀರಾ? ಮತ್ತೆ ಕರ್ಕೊಂಡು ಹೋಗಲ್ಲ ಅಂದೆ. ನೋಡಿ ಅಲ್ಲಿಂದ ಫಾರೆಸ್ಟಿಂದ ನಾವು ಬಂದ್ವಿ ವಾಕ್ ಮಾಡಿಕೊಂಡು. ಇವಾಗ ಈ ರೋಡಲ್ಲಿ ಮನೆಗಳಿದ್ದಾವೆ. ಹೀಗೆ ಸ್ಟ್ರೈಟ್ ಹೋದರೆ ನಮ್ಮ ಮನೆ. ಸೊ ಜಾಸ್ತಿ ದೂರ ಏನಿಲ್ಲ, ಇದು ಫಾರೆಸ್ಟು ಇಲ್ಲೇ ಇದೆ. ಸೊ ಮೇ ಬಿ ಇಲ್ಲಿ ತುಂಬ ಬ್ಲೂಬೆರಿ ಇರೋದ್ರಿಂದ ಈ ಏರಿಯಾಗೆ ಬ್ಲಾಬರ್ ಸ್ಟೀಗನ್ ಅಂತ ಕರೀತಾರೆ. ನಮ್ಮ ಮನೆ ಏರಿಯಾ ಹೆಸರು ಕೂಡ ಬ್ಲಾಬರ್ ಸ್ಟೀಗನ್ನೇ. ಅಲ್ಲಿ ನೋಡಿ ಅವ್ರದ್ದು ಪ್ರೈವೇಟ್ ಬೋಟ್ ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ ಸ್ವೀಡನ್ನಲ್ಲಿ ಹಾಗೆ ಕಾರ್ ಜೊತೆ ಪ್ರೈವೇಟ್ ಬೋಟ್ ಇಟ್ಕೊಂಡಿರ್ತಾರೆ ಸೇಲಿಂಗ್ ಹೋಗೋದಕ್ಕೆ. ಈ ಕಡೆನೂ ಒಂದು ರೋಡ್ ಇದೆ ಇನ್ನೊಂದು ಫಾರೆಸ್ಟ್ಗೆ ಹೋಗೋದಕ್ಕೆ. ನೋಡಿ ಇದೇ ರೋಡಲ್ಲಿ ಅಲ್ಲಿ ಕಾಣಿಸ್ತಾ ಇರೋದೇ ನಮ್ಮ ಮನೆ. ಎಡಗಡೆ ಬಿಲ್ಡಿಂಗ್ ಕಾಣಿಸ್ತಾ ಇರೋದು. ಗುಲ್ಕು ಏನೋ ಹೇಳ್ತಾ ಇದ್ದಾನಲ್ಲ ಅವನು. ಏನಂತ ಗುಲ್ಕು? ಇಲ್ಲಿ ನೋಡಿ ಒಳಗಡೆ ಹೋದ್ರೂ ಫಾರೆಸ್ಟ್ ಬರುತ್ತೆ. ಅದು ನಮ್ಮ ಮನೆ ಹಿಂದ್ಗಡೆ ಸಿಗೋ ಫಾರೆಸ್ಟು. ಅಲ್ಲಿ ಆ್ಯಕ್ಚುಲಿ ರೋಡಲ್ಲಿ ಸುಮಾರು ಆ್ಯಪಲ್ ಟ್ರೀಸ್ಗಳೆಲ್ಲ ಸಿಗುತ್ತೆ ಸ್ವೀಡನಲ್ಲಿ. ಆಗಸ್ಟ್ ತಿಂಗಳು ಬಂದರೆ ಸಾಕು, ಎಲ್ಲ ಕಡೆ ಆ್ಯಪಲ್ ಬಿಟ್ಟಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಚೆರಿ ಟ್ರೀ ಕೂಡ ಇದೆ. ಇದು ಕೂಡ ಚೆರಿ ಟ್ರೀ, ರೋಡಲ್ಲೇ ಇರೋದು. ಪಬ್ಲಿಕ್ ಪ್ರಾಪರ್ಟಿ, ಯಾರಾದರೂ ಕಿತ್ಕೋಬೋದು. ಸೊ ನಮ್ಮ ಮನೆ ಏರಿಯಾ ಬಂತು. ನೀವಲ್ಲಿ ನೋಡ್ಬೋದು ನೋಡಿ, ಬ್ಲಾಬರ್ ಸ್ಟೀಗನ್ ಅಂತ ಇದೆ. ಬ್ಲೂಬೆರಿ ರೋಡ್ ಅಂತ ಅರ್ಥ. ಬಂದ್ವಿ. ಮನೆಗೆ ಬಂದ್ವಿ. ಇಲ್ಲಿ ಬ್ಲೂಬೆರೀಸ್ಗೆ ಸಾಲ್ಟು ಮತ್ತು ಟರ್ಮರಿಕ್ ಹಾಕಿಬಿಟ್ಟು ನಾನು ಸ್ವಲ್ಪ ನೆನೆಸಿ ಕ್ಲೀನಾಗಿ ಒಂದು 2-3 ಸತಿ ವಾಟ್ರ್ ಹಾಕಿ ವಾಶ್ ಮಾಡ್ತೀನಿ. ಅದಾದಮೇಲೆ ನಾನು ಜ್ಯೂಸ್ ಮಾಡಿದ್ದೆ. ಬ್ಲೂಬೆರಿ ಜ್ಯೂಸ್, ಫ್ರೆಶ್ಲಿ ಪಿಕ್ಡ್ ಹೋಮ್ ಮೇಡ್ ಬ್ಲೂಬೆರಿ ಜ್ಯೂಸ್ ಫಾರ್ ಯು. Thank you. Drink and tell how it is. Good? Yeah. Tell ಬೇಡ. Ice cream. ಯಾವ ಐಸ್ ಕ್ರೀಮ್? Blueberry strawberry ice cream. ನೋಡಿ ಬ್ಲೂಬೆರಿ ಐಸ್ ಕ್ರೀಮ್. No, this strawberry ice cream. ತಿನ್